ವೆಲ್ಕಮ್ ಟು ದ ಟ್ರೂ ಸ್ಟೋರೀಸ್ ಕನ್ನಡ. ಈ ದಿನ ಶ್ರೀರಾಮನವಮಿ ಹಬ್ಬದ ಭಕ್ತಿ ಮತ್ತು ನಿಷ್ಠೆಯ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ರಾಮಪುರ ಎಂಬ ಹಳ್ಳಿ ಶ್ರೀರಾಮನವಮಿಯನ್ನು ಅತ್ಯಂತ ಧಾರ್ಮಿಕ ಭಾವನೆಯಲ್ಲಿ ಆಚರಿಸುತ್ತಿತ್ತು. ಈ ಹಬ್ಬವು ಭಗವಾನ್ ಶ್ರೀರಾಮನ ಜನ್ಮದಿನವನ್ನಾಗಿ ಹೀಗೆಯೇ ಸಾವಿರಾರು ವರ್ಷಗಳಿಂದ ಆಚರಿಸಲಾಗುತ್ತಿತ್ತು. ರಾಮನ ಜೀವನ ಶ್ರದ್ಧೆ, ಧರ್ಮ ಮತ್ತು ನಿಷ್ಠೆಯ ಮಾದರಿ ಎಂದು ಹಳ್ಳಿಗರು ಭಾವಿಸುತ್ತಿದ್ದರು. ಹಳ್ಳಿಯ ಮಠದಲ್ಲಿ ಪ್ರತಿವರ್ಷ ನಡೆಯುವ ರಾಮನವಮಿ ಉತ್ಸವವು ವಿಶೇಷವಾಗಿದ್ದು, ಎಲ್ಲರಿಗೂ ಅದರಲ್ಲಿ ಪಾಲ್ಗೊಳ್ಳುವುದು ಹೆಮ್ಮೆಯ ವಿಷಯವಾಗಿತ್ತು. ಈ ವರ್ಷ ಉತ್ಸವವನ್ನು ನಿರ್ವಹಿಸುವ ಹೊಣೆ ಯುವಕರ ಸಂಘದ ಮೇಲೆ ಬಿದ್ದಿತ್ತು. ಅವರಲ್ಲಿ ಪ್ರಮುಖನಾಗಿದ್ದ ಅಜಯ್ ಎಂಬ ಯುವಕ, ಧರ್ಮದ ಮಹತ್ವವನ್ನು ಜಗತ್ತಿಗೆ ತೋರಿಸಲು ಹೊಸ ರೀತಿಯ ನಾಟಕವನ್ನು ರೂಪಿಸಲು ನಿರ್ಧರಿಸಿದನು. ಅಜಯ್ ಪುರಾಣಗಳಲ್ಲಿ ಓದಿ ರಾಮನ ಜೀವನದ ವಿವಿಧ ಘಟ್ಟಗಳನ್ನು ಅರಿತುಕೊಂಡು ಒಂದು ನಾಟಕ ರೂಪಿಸಿದನು. ರಾಮನ ಜನ್ಮದಿಂದ ಆತನ ಅಯೋಧ್ಯೆಗೆ ಮರಳಿ ಗದ್ದುಗೆ ಏರಿದವರೆಗಿನ ಕಥೆ. ಈ ನಾಟಕವನ್ನು ರಾಮನವಮಿ ಎಂದು ಪ್ರದರ್ಶಿಸಲು ತೀರ್ಮಾನಿಸಲಾಯಿತು. ಗ್ರಾಮದ ಹಿರಿಯರು, ಮಕ್ಕಳು, ಮಹಿಳೆಯರು ಎಲ್ಲರೂ ಈ ನಾಟಕದಲ್ಲಿ ಪಾತ್ರವಹಿಸಿದರು. ರಾಮನವಮಿಯ ದಿನದಂದು ಮಠವು ಹೂವಿನ ಅಲಂಕಾರಗಳಿಂದ ಸುಶೋಭಿತವಾಗಿತ್ತು. ಮಂಗಳವಾದ್ಯಗಳ ಮಧ್ಯೆ ರಾಮನ ಮೂರ್ತಿಗೆ ಅಭಿಷೇಕ, ಅಲಂಕಾರ ಮತ್ತು ಮಂಗಳಾರತಿ ನಡೆಯಿತು. ನಂತರ ಎಲ್ಲರ ಕಣ್ಣುಗಳು ನಾಟಕದ ವೇದಿಕೆಯತ್ತ ನೆಟ್ಟುಕೊಂಡವು. ನಾಟಕ ಆರಂಭವಾಯಿತು ರಾಮನ ಜನ್ಮದ ದೃಶ್ಯದಿಂದ. ಬಾಲಕ ರಾಮ, ಆತನ ವಿಧೇಯತೆ, ಋಷಿಮುನಿಗಳಿಗೆ ಸಹಾಯ ಮಾಡುವ ಧರ್ಮ, ಸೀತಾಸ್ವಯಂವರ, ಅರಣ್ಯವಾಸ, ಸೀತಾಪಹರಣ, ಹನುಮಂತನ ಭಕ್ತಿ, ರಾವಣನ ಮರಣ ವೇದಿಕೆಯ ಮೇಲೆ ಎಲ್ಲ ಕ್ಷಣಗಳು ಜೀವಂತವಾದವು. ಈ ನಾಟಕದ ಮಹತ್ವಪೂರ್ಣ ಭಾಗವಿತ್ತು ರಾಮನು ರಾವಣನಿಗೆ ಕೊನೆಗೂ ಹೇಳುವ ಸಂದೇಶ: ಅಹಂಕಾರವನ್ನೇನು ಬೇಕಾದರೂ ಗೆಲ್ಲಬಹುದು, ಆದರೆ ಧರ್ಮವೇ ಅಂತಿಮ ವಿಜಯವನ್ನು ತರುತ್ತದೆ. ಈ ಮಾತು ಹಳ್ಳಿ ಜನರ ಮನಸ್ಸಿನಲ್ಲಿ ಅನಾದಿ ಕಾಲದ ಸತ್ಯವಾಗಿ ಕೂರಿತು. ನಾಟಕದ ಕೊನೆಗೆ ಎಲ್ಲಾ ಜನರು ಜೈ ಶ್ರೀರಾಮ್ ಎಂದು ಘೋಷಿಸಿದರು. ಮಠದ ಪಂಡಿತರು ಹೇಳಿದರು, ರಾಮನವಮಿ ಕೇವಲ ಹಬ್ಬವಲ್ಲ, ಅದು ಧರ್ಮದ, ಶುದ್ಧತೆಗೆ ಹಾಗೂ ಕರ್ಮಪಥದ ನೆನಪಾಗಬೇಕು. ಅಜಯ್ ನಾಟಕದ ಮೂಲಕ ಹಳ್ಳಿಗರಿಗೆ ನಿಜವಾದ ರಾಮನ ಜೀವನದ ಸಂದೇಶವನ್ನು ತಲುಪಿಸಿದನು. ಅವರಲ್ಲಿ ಕೆಲವರು ತಮ್ಮ ಜೀವನದಲ್ಲಿ ಧರ್ಮ, ಸತ್ಯ ಮತ್ತು ಶ್ರದ್ಧೆಗೆ ಮತ್ತಷ್ಟು ಒತ್ತನೆ ನೀಡಲು ನಿರ್ಧರಿಸಿದರು. ಈ ರೀತಿಯಾಗಿ ರಾಮನವಮಿಯ ಹಬ್ಬವು ಹಳ್ಳಿ ಜನರ ಹೃದಯದಲ್ಲಿ ಶ್ರದ್ಧೆಯ ಆಳವನ್ನು, ಧರ್ಮದ ಬೆಳಕನ್ನು ತಂದಿತು. ರಾಮನ ಆದರ್ಶಗಳು ಅವರ ಜೀವನದ ಮಾರ್ಗದರ್ಶನವಾಯಿತು. ಈ ಹಬ್ಬದ ಮೂಲಕ ಭಾರತ ಸಂಸ್ಕೃತಿಯ ಧಾರ್ಮಿಕ ಶಕ್ತಿ ಮತ್ತೊಮ್ಮೆ ಬಿಂಬಿತವಾಯಿತು.